ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂದರೆ ಒಂದಷ್ಟು ಒಗಟುಗಳು ಏನೋ ಹೇಳೋಣ ಅಂದ್ಬಿಟ್ಟು ನಾನು ಬುಕ್ಕಲ್ಲಿ ಕಾಫಿ ರೈಟಿಂಗಲ್ಲಿ ಬರ್ತಿರ್ತೀನಿ ಹೇಳ್ತೀನಿ. ಬನ್ನಿ ಫಸ್ಟು ಅಂತ ನೋಡ್ಕೊಬರೋಣ. ನೋಡ್ಬಿಟ್ಟು ಫಸ್ಟ್ ನನ್ನ ರಿಯಲ್ ನೇಮ್ ಬಂದು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಹೇಮಶ್ರೀ ಅಂತ. ನಾನು ಫಟಾಫಟ್ ಹೇಳ್ಕೊಡ್ತೀನಿ, ಓಕೆನಾ? ಕೈ ಕೆಸರು ಆದರೆ ಬಾಯಿ ಮೊಸರು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರುವುದಿಲ್ಲ, ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು, ಮನೆ ಮೊದಲ ಪಾಠಶಾಲೆ, ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದು, ಮಾತು ಬೆಳ್ಳಿ ಮೌನ ಬಂಗಾರ, ದುರ್ಜನನನ್ನು ದೂರವಿಡು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಕಾಡು ಬೆಳೆಸಿ ನಾಡು ಉಳಿಸಿ, ರಾಜನ ಮನೆ ಆನಂದದ ಅರಮನೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ, ಆಸೆಗೆ ಇದ್ದಷ್ಟು ಕಾಲು ಚಾಚು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ, ತುಂಬಿದ ಕೊಡ ತುಳುಕುವುದಿಲ್ಲ, ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಪ್ರೀತಿ ಇಲ್ಲ, ಮಾಡಿದನೋ ಮಹಾರಾಯ, ಬೆಕ್ಕಿನ ಆಟ, ಇಲಿಗೆ ಪ್ರಾಣ ಸಂಕಟ, ಜನನಿ ಮೊದಲ ಗುರು, ಅಂತರ್ಜಲ ಸಂರಕ್ಷಿಸು, ಜೀವಕುಲ ಉಳಿಸು, ಹನಿಗೂಡಿದರೆ ಹಳ್ಳ, ಕುಟ್ಟಾಕ ಬರದವಳು ಕೇರಿ ನೋಡ್ತಾಳಂತ. ಫ್ರೆಂಡ್ಸ್, ಇದು ಒಂದೇ ಒಗಟ್ಟು ಬರ್ತಿರೋದು ನಾನು. ಇದು 2 ಸಲ ಬರೆದ್ಬಿಟ್ಟಿದ್ದೀನಿ. ಗಿಡವಾಗಿ ಬಗ್ಗದ ಮರವಾಗಿ ಬಗ್ಗಿದೆ ಅನ್ನೋದನ್ನ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬಾರದು, ಚಿನ್ನದ ಪೆಟ್ಟಿಗೆಯಲ್ಲಿ ಬಿಳಿ ಲಿಂಗ, ಇದು ಕೂಡ ಒಗಟು, ಅಣ್ಣ ಅತ್ತರೆ ತಮ್ಮನು ಅಳುತ್ತಾನೆ, ಓಕೆ ಇದು ಕೂಡ ಒಗಟು, ತಾಳಿದವನು ಬಾಳಿಯಾನು, ಇದು ಗಾದೆ, ಇದು ಸಂಕಟ ಬಂದಾಗ ವೆಂಕಟರಮಣ. ಈಗ ಬರಿತಾ ಇರೋದು ಕಳ್ಳನ ನಂಬಿದರೂ ಕುಳ್ಳನ ನಂಬಬಾರದು. ಇನ್ನು ಬರ್ಕೊಂಡಿದ್ದೀನಿ. ತಾಯಿಯಂತೆ ಮಗಳು, ನಾಲಿಯಂತೆ ದಾರಿ, ದೂರದ ಬೆಟ್ಟ, ಕಣ್ಣಿಗೆ ನುಟ್ಟಗೆ. ಇದೆಲ್ಲ ನಾನು ಬರ್ತಿದ್ದೆಲ್ಲ ನಮ್ಮ ಅಕ್ಕ ಬರ್ಕೊಟ್ಟಿರೋದು. ಎತ್ತು ಎತ್ತರಿಗೆ ಮಳೆ ಇತ್ತು, ಕೋಣ ನೀರಿಗೆ ಎಳೆಯಾಯಿತು, ನ್ಯಾಯ ಪುಣ್ಯ ಪುರುಷನ ಭಾಗ್ಯ. ಓಕೆ, ಅಷ್ಟೇ. ಈ ವ್ಲಾಗ್ ಹೇಗಿತ್ತು ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಕೊಳ್ಳೇಬೇಕು. ಅಂದರೆ ಮಕ್ಕಳಿಗೆ ಒಗಟ್ಟು ಗೊತ್ತಿಲ್ಲ ಅಂದರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದು ಸರ್ಚ್ ಮಾಡ್ಕೋಬೋದು. ನನ್ನದೇ ಅಂತಲ್ಲ, ಬೇರೆಯವ್ರದ್ದು ಯೂಟ್ಯೂಬ್ ಚಾನಲ್ ಇರುತ್ತೆ. ಆದರೆ ನಾನು ನನಗೆ ಮನಸ್ಸಿಗೆ ಯಾವುದು ಒಳ್ಳೆಯದಿರ್ತದೆ ಅದನ್ನ ಹೇಳಿದ್ದೀನಿ. ಈಗ ಎಲ್ಲಿಂದ ಗೊತ್ತು, ಕಳ್ಳನನ್ನು ನಂಬಿದರು ಕುಳ್ಳನನ್ನು ನಂಬಬಾರದು ನಾನು ಹೇಳಿದ್ದು. ಇನ್ನು 4 ಇನ್ನೆರಡೇ ನಮ್ಮ ಅಕ್ಕ ಬರೆದು ಕೊಟ್ಟಿರೋದು ನನಗೆ. ಅಂದರೆ ನಾನು ಹೇಳ್ತಾ ಇರ್ತೀನಿ, ಅವಳು ಬರೆದು ಕೊಡ್ತಾಳೆ. ಯಾಕಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಕಷ್ಟ ಅಲ್ವಾ, ಅದಕ್ಕೋಸ್ಕರ. ಅವಳು ಬಂದಿದ್ದು ಒಂದು ವಾರದ ಮಟ್ಟಿಗೆ ಬಂದಿದ್ಳು ಅಷ್ಟೇ. ಇವಾಗ ಮತ್ತೆ ಊರಿಗೆ ಹೋಗಿದ್ದಾಳೆ, ಕೆಲ್ಸಕ್ಕೆ ಹೋಗ್ಬೇಕು ಅಲ್ವಾ. ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ಳು ಮೈಸೂರಿಗೆ. ಈಗ ಮೈಸೂರಲ್ಲೇ ನಮ್ಮ ದೊಡ್ಡಮ್ಮನ ಮನೇಲಿದ್ದಾಳೆ ಅವಳು. ಇಷ್ಟೇ ಗೈಸ್, ಈ ವ್ಲಾಗಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗಲ್ಲಿ ನಾನು ಏನು ಹೇಳಬೇಕು ಅಂತ ಇದೆ ಅಂದರೆ, ಒಂದು ಫಸ್ಟ್ ಲಾಂಗ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಡ್ರೆಸ್ದು. ಇನ್ನೂ ಸಿಕ್ಕಾಪಟ್ಟೆ ಡ್ರೆಸ್ ಇತ್ತು, ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅದನ್ನ ಒಂದೊಂದು ವಾಶ್ ಮಾಡೋಕೆ ಹಾಕಿರ್ತೀನಿ, ಒಂದೊಂದು ಒಣಗಾಕ್ತಿರ್ತೀನಿ. ಮಳೆ ಟೈಮು ಇವಾಗ, ಏನು ಮಾಡೋಕ್ಕಾಗಲ್ಲ. ಇಷ್ಟು ತೋರಿಸಿದ್ದೀನಿ, ಕರೆಕ್ಟಾಗಿ ತೋರಿಸಿಲ್ಲ ಎಲ್ಲನೂ ಅಕ್ಷರಗಳನ್ನ. ಅದನ್ನೂ ಒಂದು ಬ್ಲಾಗ್ ಮಾಡೋಣ, ಡೈಲಿ ವ್ಲಾಗ್ ಮಾಡ್ತಾ ಇರೋಣ. ಅಂದರೆ ನನಗೆ ಇವಾಗ ಎಕ್ಸಾಮ್ ಮುಗಿದಿದೆ, ಓದೋದು ಇದ್ದೇ ಇರುತ್ತೆ, ಡೈಲಿ ಓದ್ಕೋಬೇಕು. ಅದರಿಂದ ಅಂದರೆ ನನಗೆ ಏನು ಅಂದರೆ ಶಾರ್ಟ್ಸ್ ಬ್ಲಾಗ್ ಮಾಡೋಕ್ಕೆ ನನಗೆ ಕನ್ನಡದಲ್ಲಿದ್ದರೆ ನಾನು ಮಾಡ್ತೀನಿ. ಅಂದರೆ ಇವಾಗ ಜಾಸ್ತಿ ಫೋನ್ ಯೂಸ್ ಮಾಡ್ತಾಯಿಲ್ಲ, ನನಗೆ ಬರೆಯೋದ್ರ ಕಡೆನೇ ಇಂಟ್ರೆಸ್ಟ್ ಜಾಸ್ತಿ ಇದೆ. ಈಗ ಬರೀಬೇಕು ಅಂದರೆ ನೀವು ಯೋಚನೆ ಮಾಡ್ತಿರ್ಬೋದು, ನೀವಾರು ಯೋಚನೆ ಮಾಡಿ, ನಾನಾರು ಯೋಚನೆ ಮಾಡ್ತೀನಿ. ನನ್ನ ಫೇವ್ರೆಟ್ ಸಬ್ಜೆಕ್ಟ್ನ ನಾನು ಈ ವ್ಲಾಗಲ್ಲಿ ಹೇಳ್ತೀನಿ. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಫೇವ್ರೇಟು ಅಂದರೆ ಮ್ಯಾಥ್ಸು ಗೈಸ್. ಎಷ್ಟೇ ಬೇಗ ಹೇಳ್ಕೊಳ್ಳಿ, 5 ನಿಮಿಷಕ್ಕೆ ಅರ್ಥ ಆಗೋಯ್ತದೆ ನನಗೆ
ಆಮೇಲೆ ನಾನು ನೋಟ್ಸಲ್ಲಿ ಇವಾಗ ತೋರಿಸ್ಬಿಡ್ತೀನಿ, ಇನ್ನೇನು ಬುಕ್ಸ್ದೇ ಆಗೋಯ್ತು. ಮ್ಯಾಥ್ಸ್ ಕೂಡ ತೋರಿಸ್ತೀನಿ ಇವತ್ತು. ಏನಂದರೆ ನಾನು ಸ್ಟಾರ್ಟಿಂಗ್ ನಾನು ಸ್ಕೂಲ್ಗೆ ಹೋದಾಗ, ಈಗ ಒಂದು ತಿಂಗಳು ಆಗಿರ್ಬೋದು ನಾನು ಸ್ಕೂಲ್ಗೆ ಹೋಗಿ. ಆವಾಗಲಿಂದ ನನಗೆ ಅಂದರೆ ಗುಡ್ಗಿಂತ ನನಗೆ ಹೆಚ್ಚಾಗಿ ಸ್ಟಾರ್ ಬಿದ್ದೈತೆ. ಎಷ್ಟು ಸ್ಟಾರ್ ಬಿದ್ದೈತೆ ಅಂತ ನನಗೆ ಗೊತ್ತಿಲ್ಲ, ಬನ್ನಿ ತೋರಿಸ್ಕೊಡ್ತೀನಿ. ಅಲ್ಲೇ ಐತೆ ಬುಕ್. ಟೈಮ್ ಇಲ್ಲ ಗಾಯ್ಸ್, ಓದಬೇಕು. ಆದರೆ ಏನು ಮಾಡೋಣ, ಫಸ್ಟು ನಮಗೆ ಟೇಬಲ್ಸ್ 20ವರೆಗೂ ಬರ್ತಿದ್ದಾರೆ. ನೆಕ್ಸ್ಟ್ ಬಂದು ಈ ಥರ ಫುಲ್ ಡೀಟೇಲ್. ಆಮೇಲೆ ಒಂದು ವ್ಲಾಗ್ ಮಾಡ್ತೀನಿ. ಹ್ಯಾಂಡ್ ರೈಟಿಂಗ್ ಅಂತೂ ನಿಜ ಚೆನ್ನಾಗಿಲ್ಲ, ಅದಕ್ಕೆ ನೋಡಿ ರೈಟ್ ನೀಟ್ಲಿ ಅಂತ ಹಾಕಿದ್ದಾರೆ. ಆಮೇಲೆ ನೋಡ್ಕೊಳ್ಳಿ, ನಂದು ರೈಟ್ ನೀಟ್ಲಿ ಅಂತ ಹಾಕ್ದವ್ರು ನನಗೇನು ಬಂದ್ಬಿಡ್ತು ಅಂದರೆ ಅದೇ ಮಿಸ್ಟಲ್ಲಿ ನಾನು ಗುಡ್ ಸ್ಟಾರ್ ಹಾಕ್ಸ್ಕೋಬೇಕು ಅಂತ. ಮ್ಯಾಮ್ ಗುಡ್ ಹಾಕೋ ಬದಲು ಸ್ಟಾರ್ ಅಂದರೆ ಹೈಯೆಸ್ಟ್, ಗುಡ್ಗಿಂತ ಹೈಯೆಸ್ಟು. 3 ಮೀನ್ಸ್ 3 1 4, ಸರಿ ನೋಡಿ ಇಲ್ಲಿ 4 5 6 7 8 9 10 11 12 13 14 15 16 17. ಇದು ಕರೆಕ್ಷನ್ ಆಗಲ್ಲ, ಕರೆಕ್ಷನ್ ಆದರೆ ಇದಕ್ಕೂ ಸ್ಟಾರ್ ಬೀಳುತ್ತೆ. ಎಷ್ಟು 17 ಸ್ಟಾರ್ ಏನೋ, ಅಪ್ ಟು 70 ಸ್ಟಾರ್ಸ್ ನನಗೆ ಬಿದ್ದಿದೆ ಒಂದು ವೀಕಲ್ಲಿ. ಇನ್ನೂ ಜಾಸ್ತಿ ಗುಡ್ ಅಂದರೆ ಏನು ಗೊತ್ತಾ, ಗುಡ್ಗಿಂತ ನಮ್ಮ ಸ್ಕೂಲಲ್ಲಿ ಜಾಸ್ತಿ ಸ್ಟಾರ್ಸ್ನೇ ಹಾಕೋದು, ಹೈಯೆಸ್ಟ್ ಅದು. ಆಮೇಲೆ ನಾನು ನಾಳಿದ್ದು ಉಪ್ಪಿನಹಳ್ಳಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಯಾಕೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮದೇ ಅಲ್ಲಿ ಪೂಜೆ ಇದೆ, ತಾಯಿದು ಹುಟ್ಟುಹಬ್ಬ ಆಗಿರೋದ್ರಿಂದ ನಮ್ಮದೇ ಪೂಜೆ ಇದೆ, ಹೋಗ್ತೀನಿ. ಆದರೆ ಅಲ್ಲಿಗೂ ಕೂಡ ಅದನ್ನೂ ಕ್ಯಾಪ್ಚರ್ ಮಾಡ್ತೀನಿ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ಸೆಕೆಂಡ್ ವ್ಲಾಗ್, ಲಾಂಗ್ ವ್ಲಾಗ್ ಇದು. ನಿಮಗೆ ಲೈಕ್ ಮಾಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ 1 ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.